ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟೇಟ್ಮೆಂಟ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇದಕ್ಕೆ ಕಂಡೀಷನ್ ಒಂದೇ, ನೀವು ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನು ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌಜೋನ್ಸ್ ಅಲ್ಲಿ ನೋಡಬಹುದು 129 ಪಾಯಿಂಟ್ಸ್ ಅಥವಾ 0.26% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಬಟ್ ನೋಡಬಹುದು ಓಪನಿಂಗ್ ಅಪ್ಪಲ್ ಆಯ್ತು, ನಂತರ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ತು. ಬಟ್ ಹೈ ಇಂದ ಒಳ್ಳೆ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಮೋರ್ ದನ್ 180 ಪಾಯಿಂಟ್ಸ್ ಡೌನ್ ಆಗಿದೆ ಹೈ ಇಂದ. ನಂತರ ಕೊನೆಯಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಓವರ್ ಆಲ್ 129 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಡೌಜೋನ್ಸ್ ನಿನ್ನೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲೂ ಕೂಡ 175 ಪಾಯಿಂಟ್ಸ್ 0.78% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ನಂತರ ರ್ಯಾಲಿ ಬಂದಿದೆ, ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ, ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಬೌನ್ಸ್ ಬ್ಯಾಕ್ ಕೂಡ ಇದೆ. ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದು 175 ಪಾಯಿಂಟ್ಸ್ 0.78% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇನ್ನು ನಿನ್ನೆ FIS DIS ಆಕ್ಟಿವಿಟಿ ನೋಡಿದ್ರೆ ನಿನ್ನೆ FIS ನೋಡಬಹುದು 1154 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 440 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ಇಬ್ರು ಕೂಡ ನೆಟ್ ಬಯರ್ಸ್ ಆಗಿದ್ದಾರೆ. ನಿನ್ನೆ ಮೊನ್ನೆ ಕೂಡ ಇಬ್ರು ನೆಟ್ ಬಯರ್ಸ್ ಆಗಿದ್ರು, ನಿನ್ನೆನೂ ಕೂಡ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ನಂತರ AI ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ, ಅದನ್ನು ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು ಇಂಡಿಯಾ ರೋಲ್ಸ್ ಔಟ್ 3 ಸೋವರಿನ್ AI ಮಾಡೆಲ್ಸ್, ಸರ್ವಂ AI, ಜ್ಞಾನಿ AI, ಭಾರತ್ ಜನ್ ಟು ಟೇಕ್ ಆನ್ ಬಿಗ್ ಟೆಕ್. ಭಾರತ 3 AI ಮಾಡೆಲ್ಸ್ ಅನ್ನ ಲಾಂಚ್ ಮಾಡಿದೆ. ನಿನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ನಾನು ಸರ್ವಂ AI ಬಗ್ಗೆ. ಮತ್ತೆರಡು AI ಗಳು ಲಾಂಚ್ ಆಗಿದ್ದಾವೆ. ಏನ್ ಕೆಲಸ ಮಾಡ್ತವೆ ಅಂತ ನೋಡೋದಾದ್ರೆ ನೋಡಬಹುದು ಸರ್ವಂ AI ರೋಲ್ಡ್ ಔಟ್ 30B and 105B LLMs trained fully in India. 105B model claims an edge over DeepSeek R1 and Gemini Flash. ಇದನ್ನ ನೆನ್ನೆ ವಿಡಿಯೋದಲ್ಲೇ ಕವರ್ ಮಾಡಿದ್ದೆ. ಬಿಲ್ಟ್ ಫಾರ್ ಅಡ್ವಾನ್ಸ್ಡ್ ರೀಸನಿಂಗ್, ಕೋಡಿಂಗ್ ಅಂಡ್ ಏಜೆಂಟಿಕ್ AI. ಇದು AI ಅಂದ್ರೆ ಸರ್ವಂ AI. ನೆಕ್ಸ್ಟ್ ಜ್ಞಾನಿ AI ಕಡೆ ಬಂದ್ರೆ ಲಾಂಚ್ಡ್ ವಚನ TTS ವಾಯ್ಸ್ AI. ಇದು ವಾಯ್ಸ್ ಜನರೇಟ್ ಮಾಡೋದಕ್ಕೆ ಬಳಸುವಂತದ್ದು. ಕ್ಲೋನ್ಸ್ ವಾಯ್ಸಸ್ ಇನ್ 12 ಇಂಡಿಯನ್ ಲ್ಯಾಂಗ್ವೇಜಸ್. ಭಾರತದ 12 ಲ್ಯಾಂಗ್ವೇಜ್ ಗಳನ್ನ ಕ್ಲೋನ್ ಮಾಡುತ್ತೆ. ಅಂದ್ರೆ ನೀವು ಜಸ್ಟ್ ಟೆಕ್ಸ್ಟ್ ಕೊಟ್ರೆ ವಾಯ್ಸ್ ಜನರೇಟ್ ಮಾಡಿ ಕೊಡುತ್ತೆ. ಬಿಲ್ಟ್, ಟ್ರೈನ್ಡ್ ಅಂಡ್ ಡಿಪ್ಲಾಯ್ಡ್ ಎಂಟೈರ್ಲಿ ವಿತ್ ಇನ್ ಇಂಡಿಯಾ. ಭಾರತದಲ್ಲೇ ಮಾಡಿರುವಂತದ್ದು. ಹಾಗೆ ಭಾರತ್ ಜನ್ ಅನ್ವೇಲ್ಡ್ Param 217B multilingual foundational model tuned for Indic languages and sovereign use cases, targets governance, education, healthcare and agriculture. ಇದು ಕೂಡ ಭಾರತದಲ್ಲೇ ಬಿಲ್ಡ್ ಮಾಡಿರುವಂತದ್ದು. ಈ ಮೂಲಕ ಭಾರತದ ಮೊದಲ 3 AI ಗಳು ಲಾಂಚ್ ಆದಂಗಾಗಿದೆ. ಲೋಕಲ್ ಡೇಟಾ ಸ್ಕೇಲ್ ಕಂಟ್ರೋಲ್ ಅನ್ನು ಹೊಂದಿರುತ್ತವೆ. AI ಆಪ್ಸ್ ಇಂದ ಕೋರ್ AI ಇನ್ಫ್ರಾಸ್ಟ್ರಕ್ಚರ್ ಕಡೆ ಭಾರತ ಗಮನ ಹರಿಸ್ತಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. 3 ಸ್ಟಾರ್ಟ್ಅಪ್ ಗಳು ಖಂಡಿತ ಒಳ್ಳೆಯ ಪ್ರಯತ್ನಕ್ಕೆ ಕೈ ಹಾಕಿದ್ದಾವೆ. ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ಲಿ ಅಂತಾನು ಕೂಡ ನಾವು ಹಾರೈಸೋಣ. ನಾನು ಮೇ ಬಿ ಲಾಸ್ಟ್ ಮಂತ್ ಅಲ್ಲಿ ಒಂದು ವಿಡಿಯೋ ಕವರ್ ಮಾಡಿದ್ದೆ. ಭಾರತ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ AI ಮಾಡೆಲ್ಸ್ ಅನ್ನ ಹೊಂದಿಲ್ಲ ಅಂತ. ವಿತ್ ಇನ್ 1 ತಿಂಗಳಲ್ಲಿ 3 AI ಮಾಡೆಲ್ಸ್ ಅನ್ನ ಲಾಂಚ್ ಮಾಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಭಾರತ್ ಫೋರ್ಜ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ VVTN ಟೆಕ್ನಾಲಜೀಸ್ ಜೊತೆ MOU ಮಾಡಿಕೊಂಡಿದೆ. ಡಿಫೆನ್ಸ್, ಆಟೋಮೋಟಿವ್ ಹಾಗೂ ಡೇಟಾ ಸೆಂಟರ್ ಮಾರ್ಕೆಟ್ಸ್ ಅಲ್ಲಿ ಸ್ಟ್ರಾಟಜಿಕ್ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಭಾರತ್ ಫೋರ್ಜ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ BL ಕಶ್ಯಪ್ ಅಂಡ್ ಸನ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 300 ಕೋಟಿ ಆರ್ಡರ್ ಸಿಕ್ಕಿದೆ. ಸಿವಿಲ್ ವರ್ಕ್ ಕನ್ಸ್ಟ್ರಕ್ಷನ್ ಆರ್ಡರ್ ಇದು. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. BL ಕಶ್ಯಪ್ ಅಂಡ್ ಸನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ TVS ಮೋಟಾರ್ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಇಂಡೋನೇಷಿಯಾ ಯೂನಿಟ್ ಅಲ್ಲಿ ಒಂದು ಮೈಲ್ ಸ್ಟೋನ್ ಅನ್ನು ಅಚೀವ್ ಮಾಡಿದೆ. 1 ಮಿಲಿಯನ್ ಯೂನಿಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಮೂಲಕ ಮೈಲ್ ಸ್ಟೋನ್ ಅಚೀವ್ ಮಾಡಿದೆ, ಹೊಸ ಮೈಲ್ ಸ್ಟೋನ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. TVS ಮೋಟಾರ್ ಕಂಪನಿಯನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಇವತ್ತು ಈ ಸುದ್ದಿ ಕಾರಣಕ್ಕೆ ಅಂತ. ನಂತರ DLF ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ NCLT ಇಂದ ಅಪ್ರೂವಲ್ ಸಿಕ್ಕಿದೆ. ಕಂಪನಿಯ 8 ಸಬ್ಸಿಡಿಯರೀಸ್ ಅನ್ನ ಮತ್ತೊಂದು ಸಬ್ಸಿಡಿಯರಿಯಲ್ಲಿ ಮರ್ಜ್ ಮಾಡ್ಲಿಕ್ಕೆ. ಟೋಟಲ್ 9 ಸಬ್ಸಿಡಿಯರೀಸ್ ಇದೆ. ಅಂದ್ರೆ ಈಗ ಈ ಮರ್ಜರ್ ಅಲ್ಲಿ ಸುದ್ದಿಯಲ್ಲಿರುವಂತವು. ಅದರಲ್ಲಿ 8 ಸಬ್ಸಿಡಿಯರೀಸ್ ಅನ್ನ ಒಂದು ಸಬ್ಸಿಡಿಯರಿಯಲ್ಲಿ ಮರ್ಜ್ ಮಾಡ್ತಾ ಇದೆ. ಐವಿಸ್ತಾ ಬಿಲ್ಡ್ ಕಾನ್ ಅಲ್ಲಿ ಉಳಿದ 8 ಸಬ್ಸಿಡಿಯರೀಸ್ ಅನ್ನ ಮರ್ಜರ್ ಮಾಡ್ಲಿಕ್ಕೆ NCLT ಇಂದ ಅಪ್ರೂವಲ್ ಸಿಕ್ಕಿದೆ.
ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. DLF ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಸ್ಟಾಕ್ ಅಲ್ಲಿ ಈ ಸುದ್ದಿಗೆ ಅಂತ. ನಂತರ ಪೇಸ್ ಡಿಜಿಟೆಕ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ $1.35 million ಆರ್ಡರ್ ಸಿಕ್ಕಿದೆ. ಬ್ಯಾಟರಿ ಸಿಸ್ಟಮ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್, ಮೊಬೈಲ್ ಬ್ಯಾಟರಿ ಸಿಸ್ಟಮ್ಸ್ ಅನ್ನು ಸಪ್ಲೈ ಮಾಡುವಂತದ್ದು. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಪೇಸ್ ಡಿಜಿಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ DCX ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 45 ಕೋಟಿ ಆರ್ಡರ್ ಸಿಕ್ಕಿದೆ. ಕೇಬಲ್ ಅಸೆಂಬ್ಲೀಸ್ ಹಾಗೂ ಪ್ರಿಂಟೆಡ್ ಸರ್ಕ್ಯೂಟ್ ಅಸೆಂಬ್ಲೀಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಇದು. ಈ 45 ಕೋಟಿ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. DCX ಸಿಸ್ಟಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಕ್ಯೂಪಿಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಇನ್ವೆಸ್ಟರ್ಸ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಟಿಬ್ಯಾಗರ್ ಸ್ಟಾಕ್ ಅಂತ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇದೆ, ಅದನ್ನು ನೋಡಿ ನೀವು ತಗಲಾಕಳಕ್ ಹೋಗ್ಬೇಡಿ, ಅಂತವನ್ನ ಫಾಲೋ ಮಾಡಬೇಡಿ ಅನ್ನುವಂತ ಅಡ್ವೈಸರಿಯನ್ನ ಕ್ಯೂಪಿಡ್ ನ ಮ್ಯಾನೇಜ್ಮೆಂಟ್ ಕೊಟ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ಒಳ್ಳೆ ರ್ಯಾಲಿ ಬಂದಿತ್ತಲ್ಲ, ಇಂತಹ ಸಂದರ್ಭದಲ್ಲಿ ಆಪರೇಟರ್ಸ್ ತುಂಬಾನೇ ಆಕ್ಟಿವ್ ಇರ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಟ್ಟು ಸ್ಟಾಕ್ ಪ್ರೈಸ್ ಇನ್ನು ಮೇಲೆ ಹೋಗೋ ತರ ಮಾಡಿ, ಆನಂತರ ಅವರು ಎಕ್ಸಿಟ್ ಆಗಿ ಸ್ಟಾಕ್ ನ ಕೆಳಗಡೆ ಬರೋ ತರ ಕೂಡ ಮಾಡ್ತಾರೆ. ರಿಟೇಲ್ ಇನ್ವೆಸ್ಟರ್ಸ್ ನ ತಗಲಾಕ್ತಾರೆ. ಹಾಗಾಗಿ ಇಂಥದಕ್ಕೆ ಕಿವಿ ಕೊಡಬೇಡಿ ಅಂತ ಮ್ಯಾನೇಜ್ಮೆಂಟ್ ಇಂದ ಕಿವಿ ಮಾತು ಬಂದಿದೆ. ಆ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕ್ಯೂಪಿಡ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಇಂಟೆಲೆಕ್ಟ್ ಡಿಸೈನ್ ಅರೆನಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಈ ಮ್ಯಾಚ್ AI ಲಾಂಚ್ ಮಾಡಿದೆ. AI ಫಸ್ಟ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ NCC ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. NCCಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಅದೇನಂತಂದ್ರೆ NHAI ಕಂಪನಿಯನ್ನ ಮುಂದಿನ 2 ವರ್ಷಗಳ ಕಾಲ ತನ್ನ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಭಾಗವಹಿಸುವುದಕ್ಕೆ ಡಿಬಾರ್ ಮಾಡಿದೆ. ಅಂದ್ರೆ NHAI ನ ಪ್ರಾಜೆಕ್ಟ್ ಗಳಲ್ಲಿ ಬಿಡ್ ಮಾಡೋ ಹಾಗಿಲ್ಲ. ಮುಂದೆ ಈ ಆರ್ಡರ್ ನ ಚೇಂಜ್ ಮಾಡಿದ್ರು ಮಾಡಬಹುದು, ಬಟ್ ಸದ್ಯದ ಮಟ್ಟಿಗಂತೂ ಡಿಬಾರ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. NCC ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು, ಈ ಬ್ಯಾಡ್ ನ್ಯೂಸ್ಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ಒಮ್ಯಾಕ್ಸೆಲ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಫರೀದಾಬಾದ್ ಪ್ರಾಜೆಕ್ಟ್ ಗಳಿಗೆ, ಅಂದ್ರೆ ಫರೀದಾಬಾದ್ ನ 2 ಪ್ರಾಜೆಕ್ಟ್ ಗಳಿಗೆ ರೇರಾ ಸರ್ಟಿಫಿಕೇಶನ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಒಮ್ಯಾಕ್ಸೆಲ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ BL ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ. ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳ್ಳಕ್ಕೆ, ಇಂಟರಿಮ್ ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳ್ಳಕ್ಕೆ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ. ಫೆಬ್ರವರಿ 27ನೇ ತಾರೀಕು ಬೋರ್ಡ್ ಮೀಟ್ ಇರುತ್ತೆ. ಅಲ್ಲಿ ಗೊತ್ತಾಗುತ್ತೆ ಡಿವಿಡೆಂಡ್ ಕೊಡ್ತಾರಾ ಇಲ್ವಾ, ಕೊಡೋದಾದ್ರೆ ಎಷ್ಟು ಕೊಡ್ತಾರೆ ಎಲ್ಲವೂ ಕೂಡ. ಈ ಬೋರ್ಡ್ ಮೀಟಿಂಗ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. BL ಅನ್ನು ಕೂಡ ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ ಕಜಾರಿಯಾ ಸೆರಾಮಿಕ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಸಬ್ಸಿಡಿಯರಿ ಕಜಾರಿಯಾ ಅಧೆಸಿವ್ಸ್ ಅಲ್ಲಿ ಅಡಿಷನಲ್ 25% ಸ್ಟೇಕ್ ಅನ್ನ ತಗೊಳ್ಳೋ ಮೂಲಕ ಓಲಿವ್ ಓನರ್ಸ್ ಸಬ್ಸಿಡಿಯರಿ ಮಾಡ್ಕೊಂಡಿದೆ ಕಜಾರಿಯಾ ಅಧೆಸಿವ್ಸ್ ಅನ್ನ. ಈ ಸುದ್ದಿ ಕಾರಣಕ್ಕೆ ಅಥವಾ ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ತೇಜಸ್ ನೆಟ್ವರ್ಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಸುಮಾರು 70 ಕೋಟಿ PLI ಇನ್ಸೆಂಟಿವ್ ಸಿಕ್ಕಿದೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಕಡೆಯಿಂದ. ಈ ಸುದ್ದಿ ಕಾರಣಕ್ಕೆ ತೇಜಸ್ ನೆಟ್ವರ್ಕ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ. ಅಸ್ಪೈರ್ ಸ್ಪೇಸಸ್ ತೆಲ್ಲಪುರಲ್ಲಿ 100% ಸ್ಟೇಕ್ ಅನ್ನ ತಗೊಂಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಝೈಡಸ್ ಲೈಫ್ ಸೈನ್ಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಒಂದು ಟ್ಯಾಬ್ಲೆಟ್ ಗೆ USFDA ಅಪ್ರೂವಲ್ ಸಿಕ್ಕಿದೆ. ಈ ಅಪ್ರೂವಲ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಝೈಡಸ್ ಲೈಫ್ ಸೈನ್ಸಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ HUL ಅಥವಾ ಹಿಂದೂಸ್ತಾನ್ ಯೂನಿಲಿವರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 2,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಕೊಟ್ಟಿದೆ. ಬ್ಯೂಟಿ ಅಂಡ್ ವೆಲ್ ಬೀಯಿಂಗ್ ಅಂಡ್ ಹೋಮ್ ಕೇರ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋ ಸಲುವಾಗಿ 2,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಹಿಂದೂಸ್ತಾನ್ ಯೂನಿಲಿವರ್ ಅನ್ನು ಕೂಡ ವಾಚ್ ಮಾಡಬಹುದು, ಎಷ್ಟು ಮಟ್ಟಿಗೆ ಈ ಸುದ್ದಿ ಇಂಪ್ಯಾಕ್ಟ್ ಮಾಡುತ್ತೆ ಸ್ಟಾಕ್ ಪ್ರೈಸ್ ಮೇಲೆ ಅಂತ. ನಂತರ ಕರೂರ್ ವೈಶ್ಯ ಬ್ಯಾಂಕ್ ಲಿಮಿಟೆಡ್ ಅಥವಾ KVB ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮದ್ರಾಸ್ ಯೂನಿವರ್ಸಿಟಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡು ಮೊದಲ ಇಂಡಿಜಿನಿಯಸ್ ಅಂಡ್ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಲ್ಯಾಬೊರೇಟರಿಯನ್ನ ಸ್ಟಾರ್ಟ್ ಮಾಡೋ ಬಗ್ಗೆ ಡಿಸಿಷನ್ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಕರೂರ್ ವೈಶ್ಯ ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಫ್ರಾನ್ಸ್ ನ CMA CGM ಜೊತೆ 6 ಫೀಡರ್ ಕಂಟೈನರ್ ವೆಸಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಪ್ಪಂದಕ್ಕೆ ಸಹಿಯಾಗಿದೆ. ಸುಮಾರು 2,000 ಕೋಟಿ ಒಪ್ಪಂದ ಇದು. ಈ ಸುದ್ದಿ ಕಾರಣಕ್ಕೆ ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಈ ರಿಯಾಕ್ಷನ್ ಅಂತ. ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ABB ಇಂಡಿಯಾದ ರಿಸಲ್ಟ್ ಇದೆ, ವಾಚ್ ಮಾಡಬಹುದು ಕಂಪನಿಯ ನಂಬರ್ಸ್ ಹೇಗಿರುತ್ತೆ ಅಂತ. CIE ಇಂಡಿಯಾ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನಂತರ ಮಹೇಶ್, PTIL, ಸತ್ವಸುಕು ಈ 5 ಕಂಪನಿಗಳ ನಂಬರ್ಸ್ ಇದೆ, ಇವುಗಳನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ನಂಬರ್ಸ್ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ 45 ಪಾಯಿಂಟ್ಸ್ 0.17% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ
ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಟ್ರೈಟ್ ಟೈಮ್ಸ್ ಇವತ್ತು ಓಪನ್ ಇದೆ, ಪಾಸಿಟಿವ್ ಇದೆ. ನಿಕ್ಕೈ ಕೂಡ ಓಪನ್ ಇದೆ. ಹ್ಯಾಂಗ್ಸೆಂಗ್ ಇದು 16ನೇ ತಾರೀಕಿನ ಪರ್ಫಾರ್ಮೆನ್ಸ್. ತೈವಾನ್ ವೇಟೆಡ್ ಕ್ಲೋಸ್ ಇದೆ. ಕೋಸ್ಪಿ 2.5% ಪಾಸಿಟಿವ್ ಟ್ರೇಡ್ ಆಗ್ತಿದೆ. ಇನ್ನುಳಿದ ಮಾರ್ಕೆಟ್ ಗಳು ಕ್ಲೋಸ್ ಇದೆ. ಜಕಾರ್ತಾ ಕಂಪೋಸಿಟ್ ಕೂಡ ನಿನ್ನೆಯ ಪರ್ಫಾರ್ಮೆನ್ಸ್, ಇವತ್ತಿಂದ ಅಲ್ಲ. ಓಪನ್ ಇರುವಂತಹ ಮಾರ್ಕೆಟ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಬಟ್ ಸ್ಲೈಟ್ಲಿ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ 70 ಕ್ರಾಸ್ ಮಾಡಿದೆ ಕ್ರೂಡ್. ನಿನ್ನೆ ಸಂಜೆ ಅನ್ವರ್ಡ್ಸ್ 4% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕಾರಣ JD ವ್ಯಾನ್ಸ್ ಅವರು ಇರಾನ್ ಹಲವು ಬೇಡಿಕೆಗಳಿಗೆ ಒಪ್ತಾ ಇಲ್ಲ, ಹಾಗಾಗಿ ನಮಗೆ ಬೇರೆ ದಾರಿ ಇಲ್ಲ, ಅಟ್ಯಾಕ್ ಮಾಡಬೇಕಾಗಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಬ್ರೆಂಟ್ ಕ್ರೂಡ್ ಅಲ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಕೂಡ ನೋಡಬಹುದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಟ್ರೇಡ್ ಆಗ್ತಿದೆ. ಜೊತೆಗೆ 70 ಕ್ರಾಸ್ ಮಾಡಿದ ಬ್ರೆಂಟ್. ಗೋಲ್ಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. USD INR ಕಡೆ ಬಂದು 90.67 ಅಲ್ಲಿ ಇದೆ. ಆಲ್ಮೋಸ್ಟ್ ಇಲ್ಲೂ ಕೂಡ ನಿನ್ನೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಇರುವಂತಹ ಕ್ಯೂಸ್ ಪಾಸಿಟಿವ್ ಇದೆ, ಗ್ಲೋಬಲ್ ಕ್ಯೂಸ್ ಅಥವಾ ಏಷ್ಯನ್ ಕ್ಯೂಸ್. ಬಟ್ ಒಂದೇ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತಂದ್ರೆ ಮಿಡ್ಲ್ ಈಸ್ಟ್ ಇಂದ ಯಾವ ಸುದ್ದಿ ಬರುತ್ತೆ ಅನ್ನೋದು, ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದು. ಹಾಗಾಗಿ ಅದನ್ನ ನಾವು ವಾಚ್ ಮಾಡಬೇಕಾಗತ್ತೆ ಇವತ್ತು. ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಆದ್ರೆ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಫೈಂಡ್ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು, ಎರಡನ್ನು ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಗಳನ್ನ ಹೇಗೆ ಫೈಂಡ್ ಮಾಡೋದು ಅನ್ನೋದನ್ನಾಗ್ಬೋದು, ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.